ಶ್ರೀರಾಮರನ್ನ ಬಿಜೆಪಿಯವರು ನೆನಪು ಮಾಡಿಕೊಂಡದ್ದು 1989 ಇಸವಿಯ ಹಿಮಾಚಲ ಪ್ರದೇಶದ ಅವರ ರಾಷ್ಟ್ರೀಯ ಸಭೆಯಲ್ಲಿ ನಾವು ಗೆದ್ದು ಬರಬೇಕಂತಾದ್ರೆ ನಮಗೆ ಈಗ ಅನಿವಾರ್ಯ ಇರುವುದು ರಾಮ ಮಂದಿರದ ಆಂದೋಲನ ಅಂತ ಹೇಳಿ ಪ್ರಸ್ತಾಪ ಮಾಡಿ ಅವತ್ತು ಸಿಂಗಲ್ ಲೈನ್ ಅಜೆಂಡವನ್ನ ಪಾಸ್ ಮಾಡ್ಕೋತಾರೆ. ಅದೇನು ಅಂದ್ರೆ ನಾವು ರಾಮ ರಥಯಾತ್ರೆಯನ್ನ ಆಗಿನ ಬಿಜೆಪಿಯ ಅಧ್ಯಕ್ಷರಾದಂತ LK ಅಡ್ಡವಾಣಿಯವರ, ನೋಡಿ ಅವ್ರ ಹೆಸರು ಹಿರಿಯರಾದ್ರೂ ಸಹಿತ ಕನ್ನಡದಲ್ಲಿ ಹೇಳುವಾಗ ನೋಡಿ LK ಅಡ್ಡವಾಣಿಯವರು ಅಂದ್ರೆ ಭಾರತದ ಸಮಗ್ರತೆಗೆ, ಪ್ರಜಾಪ್ರಭುತ್ವಕ್ಕೆ, ಜನಪ್ರೀತಿಗೆ, ಸೈದ್ಧಾಂತಿಕತೆಗೆ, ನಮ್ಮ ಜಾತ್ಯತೀತಕ್ಕೆ ಅಡ್ಡವಾಣಿಯನ್ನ ಹೇಳಿದ್ದರಿಂದ ಕನ್ನಡದಲ್ಲಿ ಅವರನ್ನ ಅಡ್ಡವಾಣಿಯವರು ಎಂದು ಪ್ರಸ್ತಾಪಿಸುವುದೇ ಸರಿ. ಅವ್ರ ಯಾರ ಅಕ್ಕ ಹೇಳಿದ್ರು, ಅದ್ವಾನ ಅಂತಾನೂ ಹಾಕಬಹುದು ರಾಣಿ ಸತೀಶ್ ಮೇಡಮ್ ಅವರು ಅದೇನು ತಪ್ಪಿಲ್ಲ, ಅವ್ರು ಹಿರಿಯರಾಗಿರ್ಬೋದು. ಭಾರತದ ರಾಜಕೀಯದ ಚಿಂತನೆಯನ್ನ, ಜನಪ್ರೀತಿಯ, ಕಲ್ಯಾಣ ರಾಜ್ಯದ, ರಾಮರಾಜ್ಯದ ಕಲ್ಪನೆಯನ್ನ ನೆಗೆಟಿವೇಟ್ ಮಾಡಿರ್ತಕ್ಕಂಥ ಅಪಕೀರ್ತಿಗೆ ಈಗಲೂ ಸಹಿತ ಅಡ್ಡವಾಣಿಯವರು ಪಾತ್ರರು ಎನ್ನುವುದನ್ನ ನಾವು ಸ್ಪಷ್ಟವಾಗಿ ಹೇಳಲೇಬೇಕು. ಅದಕ್ಕೆ ಹೇಳೋದಕ್ಕೆ ಧೈರ್ಯನೂ ಇಟ್ಕೊಳ್ಳೇಬೇಕು. 89 ಇಸ್ವಿಯಲ್ಲಿ ಅವರು ರಾಮನ ಜಪವನ್ನು ಪ್ರಾರಂಭ ಮಾಡ್ತಾರೆ. ಹಾಗಾದ್ರೆ ನಾವು ರಾಮನ ಜಪ ಹೇಗೆ ಪ್ರಾರಂಭ ಮಾಡಿದ್ವಿ ಅಂತಂದ್ರೆ, ಭಾರತದ ಸಂವಿಧಾನವನ್ನ ರಚನೆ ಮಾಡಿರ್ತಕ್ಕಂಥದ್ದು ಬಾಬಾ ಸಾಹೇಬ್ ಅಂಬೇಡ್ಕರ್ ಅವರ ನೇತೃತ್ವದಲ್ಲಿ. ಆ ಕೈ ಬರಹದಲ್ಲಿ ಹಿಂದಿ ಮತ್ತು ಇಂಗ್ಲಿಷ್ನಲ್ಲಿ ಬರೆದಿರ್ತಕ್ಕಂಥ ಕೈ ಬರಹದ ಸಂವಿಧಾನದ ಮೂಲ ಹೊತ್ತಿಗೆಯಲ್ಲಿ ರಾಮಾಯಣಕ್ಕೆ ಸಂಬಂಧಪಟ್ಟಂತ 22 ಚಿತ್ರಗಳನ್ನ ನಂದಲಾಲ್ ಬೋಸ್ ಮತ್ತು ಸ್ನೇಹಿತರು ಶಾಂತಿನಿಕೇತನದ ಅವರೆಲ್ಲ ಗೆಳೆಯರು ಸೇರಿ ಸಂವಿಧಾನದ ಪ್ರತಿಯಲ್ಲಿ ಸ್ವೀಕಾರ ಮಾಡ್ತಾರೆ. ಆ ಕೊಟ್ಟಂತ ಸಂವಿಧಾನ ಪ್ರತಿಯನ್ನ ಬಾಬು ರಾಜೇಂದ್ರ ಪ್ರಸಾದ್ ಮತ್ತು ಜವಾಹರ್ಲಾಲ್ ನೆಹರು ನೇತೃತ್ವದಲ್ಲಿ ಸ್ವೀಕಾರವನ್ನು ಮಾಡಿದ್ವಿ. ಅದರಲ್ಲಿ ಕನ್ನಡದ ದೊರೆ ಟಿಪ್ಪು ಸುಲ್ತಾನ್ ಅವರ ಚಿತ್ರವೂ ಸಹಿತ ಇತ್ತು ಅನ್ನೋದನ್ನ ನಾವು ಅರ್ಥ ಮಾಡ್ಕೋಬೇಕು. ಇದಾದ್ಮೇಲೆ ರಾಮಭಕ್ತಿಯಲ್ಲೇ ಬದುಕಿದ ಗಾಂಧಿ, ಕಿಮ್ಮನೆ ರತ್ನಾಕರ್ ಅವರು ಚೆನ್ನಾಗಿ ವಿಸ್ತರಿಸಿ ಹೇಳಿದ್ರು ಅದನ್ನ. ರಾಮಭಕ್ತಿಯಲ್ಲೇ ಬದುಕಿದ ಗಾಂಧಿ ರಾಮತತ್ವದ ಆಧಾರದ ಮೇಲೆಯೇ ತುಳಸೀದಾಸರು ಬರೆದಂತಹ ರಘುಪತಿ ರಾಘವ ರಾಜಾರಾಮ್ ಪತೀತ ಪಾವನ ಸೀತಾರಾಮ್ ಅನ್ನೋದಕ್ಕೆ ಸ್ವತಂತ್ರ ಚಳುವಳಿಯ ಒಟ್ಟಂದದ ಆಶಯ ಭಾಗವಾಗಿ ರಘುಪತಿ ರಾಘವ ರಾಜಾರಾಮ್ ಪತೀತ ಪಾವನ ಸೀತಾರಾಮ್ ಈಶ್ವರ ಅಲ್ಲಾ ತೇರೋ ನಾಮ್ ಸಬ್ಕೋ ಸನ್ಮತಿ ದೇ ಭಗವಾನ್ ಅಂತ ಹೇಳಿ ಪ್ರಸ್ತಾಪ ಮಾಡಿ ಸ್ವತಂತ್ರ ಚಳುವಳಿಯನ್ನು ಮುನ್ನಡೆಸಿದ ಕೀರ್ತಿ ಇದ್ರೆ ಅದು ಕಾಂಗ್ರೆಸ್ಸಿನ ಪಾಲಿಗೆ. ಆದರೆ ಕಾಂಗ್ರೆಸ್ಸಿಗರಿಗೆ ರಾಮ ಎನ್ನುವುದು, ದೇವರು ಎನ್ನುವುದು ನಮ್ಮ ನಂಬಿಕೆಯ ಪ್ರಶ್ನೆ ಆಗಿತ್ತು, ನಮ್ಮ ಆಧ್ಯಾತ್ಮಿಕತೆಯ ಭಾಗವಾಗಿದ್ದರೆ 1989 ಇಸವಿಯಿಂದ ಬಿಜೆಪಿಯವರಿಗೆ ರಾಮ ಎನ್ನುವುದು ಮತಗಳಿಕೆಯ ಭಾಗವಾಗಿದ್ದ ಕಾರಣಕ್ಕೆ ನಾವು ಬಿಜೆಪಿಯವರು ಪ್ರತಿಪಾದಿಸಿದ ರಾಮ ಚಳುವಳಿಯನ್ನ ನಾವು ಶಂಕಾಸ್ಪದವಾಗಿಯೇ ನೋಡಿದ್ದೆವು, ಈಗಲೂ ನೋಡ್ತಾ ಇದ್ದೇವೆ. ನೋಡೋದಕ್ಕೆ ಶ್ರೀರಾಮರೇ ನಮಗೆ ಸಾಕ್ಷ್ಯವನ್ನ ಶಶಿಕಿರಣ್ ಅವರೇ ಒದಗಿಸಿಕೊಟ್ಟಿದ್ದಾರೆ. ಏನು ಸಾಕ್ಷ್ಯವನ್ನು ಒದಗಿಸಿಕೊಟ್ಟಿದ್ದಾರೆ ಅಂತಂದ್ರೆ, ರಾಮನ ರಥಯಾತ್ರೆಯನ್ನ LK ಅಡ್ಡವಾಣಿಯವರು ಪ್ರಾರಂಭ ಮಾಡಿದಾಗ ಯಾವ ಕಾಂಗ್ರೆಸ್ಸಿಗರಿಗೂ ಸಹಿತ ಅವರು ರಥಯಾತ್ರೆಯ ಮುಂಚೂಣಿಯಲ್ಲಿ RSS ಧ್ವಜವನ್ನು ಇಟ್ಕೊಂಡು ಅವರ ಅವರ ರಥದ ಇಕ್ಕೆಲಗಳಲ್ಲೂ ಸಹಿತ ಬಿಜೆಪಿಯ ಸಿಂಬಲ್ ಅನ್ನ ಇಟ್ಕೊಂಡಿದ್ರು ಅನ್ನೋದನ್ನ ಗಮನಿಸಲೇ ಇಲ್ಲ ನಾವು. ಬಿಜೆಪಿಯನ್ನ ವಿಸ್ತರಿಸಲಿಕ್ಕಾಗಿ ಅದನ್ನ ಮಾಡಿದ್ರು. ಆದ್ರೆ ನನಗೆ ಈಗಲೂ ಸಹಿತ ಲಲ್ಲೂ ಪ್ರಸಾದ್ ಯಾದವ್ ಅವ್ರ ಬಗ್ಗೆ ಈ ಸಂದರ್ಭದಲ್ಲಿ ಒಂದು ಅಪ್ರಿಸಿಯೇಷನ್ ಮಾಡಿಸ್ತೇನೆ. ಬಿಹಾರದ ಸಮಷ್ಟಿಪುರ್, ಆ ಹೆಸರು ನೋಡಿ ಎಷ್ಟು ಚೆನ್ನಾಗಿದೆ, ಸಮಷ್ಟಿಪುರ್. ಸಮಷ್ಟಿ ಅನ್ನೋದ್ರಲ್ಲಿ ಭಾರತದ ಸಮಸ್ತ ವಿಚಾರಗಳು, ಬಹುಭಾಷೆ, ಬಹುಸಂಸ್ಕೃತಿ, ಬಹುಧರ್ಮ ಇವೆಲ್ಲವೂ ಒಳಗೊಳ್ಳುವಂತ ಸಮಷ್ಟಿಪುರ್ ಅನ್ನುವ ಹೆಸರಿನ ಜಾಗಕ್ಕೆ ಅಡ್ಡವಾಣಿಯವರ ರಥಯಾತ್ರೆ ಹೋದಾಗ ಅದನ್ನ ತಡೆದು ಅಡ್ಡವಾಣಿಯವರನ್ನ ಬಂಧಿಸಿ ಜೈಲಿನಲ್ಲಿ ಇಡ್ತಾರೆ ಲಲ್ಲೂ ಪ್ರಸಾದ್ ಯಾದವ್. ನಾನು ಇದನ್ನು ಇತಿಹಾಸವನ್ನು ಯಾಕೆ ನೆನಪು ಮಾಡ್ಕೊಳ್ತೀನಿ ಅಂತಂದ್ರೆ, ನಾವು ಯಾರೂ ಸಹಿತ ರಾಜಕೀಯ ಚಳುವಳಿಯ ರಾಮರನ್ನ, ಶಿವನನ್ನ ಅಥವಾ ಇನ್ನಾವುದೇ ದೇವರನ್ನ, ಶಕ್ತಿಯನ್ನ, ಶ್ರದ್ಧೆಯನ್ನ ದುರುಪಯೋಗ ಮಾಡಿಕೊಳ್ಳಲಿಕ್ಕೆ ಕಾಂಗ್ರೆಸ್ ಯಾವತ್ತೂ ಸಿದ್ಧರಾಗಿರಲಿಲ್ಲ. ಆದರೆ ಈ ಬಿಜೆಪಿಯವರಿಗೆ
ನಾಥೂರಾಮ ಪ್ರೀತಿ ಆದರೆ ನಮಗೆ ತುಳಸಿದಾಸರ ರಾಮ ಪ್ರೀತಿ. ಬಿಜೆಪಿಯವರಿಗೆ ನಾಥೂರಾಮನ ಆದರ್ಶಗಳು ಪ್ರೀತಿಯಾದರೆ ನಮಗೆ ಸಮರ್ಥ ರಾಮದಾಸರ ರಾಮ ಪ್ರೀತಿ. ಬಿಜೆಪಿಯವರಿಗೆ ನಾಥೂರಾಮ ಪ್ರೀತಿಯಾದರೆ ನಮಗೆ ಕನ್ನಡದಲ್ಲಿ ಮೊದಲ ಜ್ಞಾನಪೀಠ ಪ್ರಶಸ್ತಿಗೆ ಕಾರಣವಾದಂತಹ ಕುವೆಂಪುರವರ ಶ್ರೀರಾಮಾಯಣ ದರ್ಶನಮನ ರಾಮನ ಮೇಲೆ ಪ್ರೀತಿ. ಈ ರಾಮನ ಮೇಲೆ ಪ್ರೀತಿ ಆ ಗುಂಪಲ್ಲಿ ಅವನು ಒಂದು ಮಾತಾಡ್ತಿದ್ದಾರೆ ನೋಡಿ ಗಟ್ಟಿಯಾಗಿ ಮೊಬೈಲ್ ಹಾಕೊಂಡು. ನಾನು LK ಹನುಮಂತಯ್ಯನವರು ಇಲ್ಲಿ ಇರೋದ್ರಿಂದ ಕುವೆಂಪುರವರು ಪ್ರತಿಪಾದಿಸಿದ ರಾಮ ಯಾರು ಅನ್ನೋದನ್ನ ನಮಗೆಲ್ಲ ಅರ್ಥ ಆಗಿದೆ. ಬಿಜೆಪಿಯವರಿಗೆ ಅರ್ಥ ಮಾಡುವ ದೃಷ್ಟಿಯಿಂದ ಅದನ್ನು ಓದ್ತೇನೆ ನೋಡಿ, ಎಷ್ಟು ಚೆನ್ನಾಗಿದೆ. ರಾಮ ಅಂದ್ರೆ ಯಾರು ಅನ್ನೋದನ್ನ ಕುವೆಂಪುರವರು ಹೇಳ್ತಾರೆ. ನೀವೆಲ್ಲರೂ ಓದ್ಬೋದು ರಾಮಾಯಣ ದರ್ಶನದಲ್ಲಿ. ಶ್ರೀರಾಮನಾಲಾದ ರೂಪಿ ಔದಾರ್ಯ ನಿಧಿ ನಿರಸೂಯಂ ಸರ್ವರನುರಾಗ ಭಾಜನಂ ಕಲಿ ಮತ್ಸರ ವಿದೂರನತ್ಯಂತ ಶಾಂತಿಕನಿ ಪ್ರಿಯಭಾಷಿ ಹಿತಸಕಂ ಮಿತಮಾರ್ಗಿ ಧೀರವಶಿ ನಗುಮೊಗದ ಸಂಯಮಿ ಕೃತಜ್ಞತಾ ಮೂರ್ತಿ ಮೇಣ್ ಜ್ಞಾನಿ ಸಜ್ಜನ ಪ್ರೇಮಿ ಸೂಕ್ಷ್ಮಮತಿ ಪಂಡಿತಂ ಶ್ರುತಿವಿದಂ ಸುವಿಚಾರಿ ನಿತ್ಯಂ ಪ್ರಜಾಪ್ರೇಮಿ ಸುಸ್ಥಿರಂ ಸಂಬುದ್ಧ ಪ್ರಜ್ಞಾ ಮಹೇಶ್ವರಂ ಶಸ್ತ್ರಾಸ್ತ್ರ ವಿದ್ಯಾ ಪ್ರವೀಣ ರಣಪಂಡಿತಂ ನವನವೋನ್ಮೇಷಿತಂ ನಿತ್ಯ ಚಿರನೂತನಂ ರಸದರ್ಶನಂ ಆಸ್ವಾದಂ ಗೈವ ಸಹಜ ಕವಿ ಶ್ರುತಿ ಶಾಸ್ತ್ರ ಕಾವ್ಯ ರಸ ಋಷಿ ಯೋಗಿ. ಇದು ಕನ್ನಡದ ನೆಲದಿಂದ ಕುವೆಂಪುರವರು ಅವರ ರಾಮಾಯಣ ದರ್ಶನದಲ್ಲಿ ರಾಮನನ್ನ ಕಟ್ಟಿಕೊಂಡಂತಹ ಕ್ರಮ. ಆ ಕ್ರಮದಿಂದನೇ ಈ ದೇಶದಲ್ಲಿ ಒಂದು ರಾಮಾಯಣ ಇಲ್ಲ. ತಮಿಳುನಾಡಿನ ಕಂಬ ರಾಮಾಯಣದಿಂದ ಹಿಡಿದು ಪುತ್ತೂರು ಸುಳ್ಯ ಭಾಗದ ಕೊರವರ ರಾಮಾಯಣದಿಂದ ಹಿಡಿದು ಈ ದೇಶದಲ್ಲಿ ನೂರಾರು ರಾಮಾಯಣಗಳಿವೆ ಅಂತೇಳಿ ವಿದ್ವಾಂಸರಾದಂಥ AK ರಾಮಾನುಜನ್ ಅವರು ಅವರ ಒಂದು ಸೈದ್ಧಾಂತಿಕ ಗ್ರಂಥವನ್ನು ಪ್ರೆಸೆಂಟ್ ಮಾಡ್ತಾರೆ.